ಇನ್ನು ಅಸ್ಸಾಂನ ಕಾಮಾಖ್ಯ ದೇಗುಲಕ್ಕೆ ಅಸ್ಸಾಂ ಸಿಎಂ ಭೇಟಿ ನೀಡಿದ್ದಾರೆ. ಗುವಾಹಟಿಯಲ್ಲಿರುವಂತಹ ದೇಗುಲಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನು ಪಡೆದಂಥ ಹಿಮಂತ ಬಿಸ್ವಾ ಶರ್ಮಾ ದೇವರ ಆಶೀರ್ವಾದ ಪಡೆದಿದ್ದಾರೆ. ಅದಾದ ನಂತರ ಕುಟುಂಬ ಸಮೇತ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಹಿಮಂತ ಬಿಸ್ವಾ ಶರ್ಮಾ ಅವರು ಕಾಮಾಖ್ಯ ಟೆಂಪಲ್ಗೆ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅವರ ಪತ್ನಿ ರಿನಿಕಿ ಭುಯಾನ್ ಶರ್ಮಾ ಅವರು ಕೂಡ ಅವರ ಜೊತೆಗಿದ್ದರು. ಇನ್ನು ಅಸ್ಸಾಂನ ವೋಟಿಂಗ್ ಮೀಟರ್ ಗಮನಿಸಿ, 11 ಗಂಟೆ ತನಕ ಸಿಕ್ಕಿರುವಂಥ ಅಂಕಿಅಂಶ 37.32% ಅಷ್ಟು. ಅಸ್ಸಾಂನಲ್ಲೂ ಕೂಡ ಮತದಾನ ಬಿರುಸು ಪಡ್ಕೊಂಡಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಪುದುಚೇರಿ ಮತ್ತು ಅಸ್ಸಾಂನಲ್ಲಿ ಹೆಚ್ಚು ಉತ್ಸುಕತೆಯಿಂದ ಜನ ಹೊರಗಡೆ ಬಂದು ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ಇತ್ತ ನಮ್ಮ ರಾಜ್ಯದಲ್ಲೂ ಕೂಡ 2 ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಉಪಚುನಾವಣೆ. ಇನ್ನು ಅಸ್ಸಾಂನಲ್ಲಿ ಬೆಳಗ್ಗೆಯಿಂದ ಬಿರುಸಿನ ಮತದಾನ ಆಗ್ತಾ ಇದೆ. ಕಾಂಗ್ರೆಸ್ನ ಸಂಸದ ಗೌರವ್ ಗೊಗೊಯ್ ವೋಟಿಂಗ್ ಮಾಡಿದ್ದಾರೆ. ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಕೂಡ ಮತದಾನವನ್ನು ಮಾಡಿದ್ರು. ಅಸ್ಸಾಂ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಪಿಜೂಷ್ ಹಜಾರಿಕಾ ಅವರು ಕೂಡ ಮತದಾನವನ್ನು ಮಾಡಿದ್ದಾರೆ. ಹೀಗೆ ಪಂಚರಾಜ್ಯಗಳ ಚುನಾವಣೆಯ ಪೈಕಿ ಇವತ್ತು ಮೊದಲ ಹಂತದಲ್ಲಿ ಆಗ್ತಾ ಇರುವಂತಹ ಒಂದು ಚುನಾವಣೆ ಏನಿದೆ, ಇನ್ಫ್ಯಾಕ್ಟ್ ಕೇರಳದಲ್ಲಿ ಒಂದೇ ಹಂತದ ಒಂದು ಚುನಾವಣೆ, ಅಸ್ಸಾಂನಲ್ಲೂ ಕೂಡ ಒಂದು ಹಂತದ ಚುನಾವಣೆ ನಡೆಯುತ್ತೆ. ಪುದುಚೇರಿಯಲ್ಲೂ ಕೂಡ ನಡೀತಾ ಇರುವಂತಹ ಇವತ್ತಿನ ಒಂದು ಮತದಾನದ ಪ್ರಕ್ರಿಯೆ. ಒಂದು ಹಂತದಲ್ಲಿ ಈ 3 ರಾಜ್ಯಗಳಲ್ಲಿ ನಡೆಯುವಂತಹ ಚುನಾವಣೆ ನೆಕ್ಸ್ಟ್ ಬರುವಂಥದ್ದು ಏಪ್ರಿಲ್ 23 ಮತ್ತು 29ಕ್ಕೆ. ಆಗ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನ ಒಂದು ಚುನಾವಣೆ ಇರುತ್ತೆ. ಈಗ ಸದ್ಯಕ್ಕೆ ಈ 3 ರಾಜ್ಯಗಳಲ್ಲಿ ನಡೀತಾ ಇರುವಂಥ ಒಂದು ಚುನಾವಣೆ ಜೊತೆಗೆ ನಮ್ಮ ಕರ್ನಾಟಕದ 2 ಉಪಚುನಾವಣೆಗಳು, ಬೈ ಎಲೆಕ್ಷನ್ಸ್ ನಡೀತಾ ಇರುವಂಥದ್ದು. ಈಗ ಅಸ್ಸಾಂನಲ್ಲೂ ಕೂಡ ಹೆಚ್ಚಿನ ಒಂದು ಬಿರುಸಿನಿಂದ ಮತದಾನ ನಡೀತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಅಸ್ಸಾಂನಲ್ಲಿ ಬೆಳಿಗ್ಗೆಯಿಂದಲೇ ಜನ ಮತದಾರರು ಹೊರಗಡೆ ಬಂದು ಮತ ಚಲಾವಣೆಯಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ನ ಸಂಸದ ಗೌರವ್ ಗೊಗೊಯ್ ವೋಟಿಂಗ್ ಮಾಡಿದ್ರು. ಜೊತೆಗೆ ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಅವರು ಕೂಡ ಮತದಾನ ಮಾಡಿದ್ದಾರೆ. ಅಸ್ಸಾಂ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಪಿಜೂಷ್ ಹಜಾರಿಕಾ ಕೂಡ ಮತ ಚಲಾವಣೆಯನ್ನು ಮಾಡಿದ್ರು. 37.32% ಮತದಾನ 11 ಗಂಟೆಯಷ್ಟರಲ್ಲಿ ದಾಖಲಾಗಿದೆ.